ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ವೀಕೆಂಡಿನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನನಗೆ ಇಂಟರ್ನ್ಶಿಪ್ ಇಲ್ಲದೆ ಇದ್ದಾಗ ಮನೆಯಲ್ಲಿ ಒಬ್ಬಳೇ ಇದ್ದಾಗ ನನ್ನ ಡೇ ಹೇಗಿರುತ್ತೆ ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೊಂದು ವಿಷಯ ಏನಂದ್ರೆ, ನಾನು ಲಾಸ್ಟ್ ವೀಕ್ ಮನೆ ಶಿಫ್ಟ್ ಆಗಿದ್ದೀನಿ. ಈಗ ವಿಡಿಯೋ ಮಾಡ್ತಿರೋದು ಹೊಸ ಮನೆಯಿಂದ. ಇಲ್ಲಿ ನೀವು ನೋಡ್ತಿರೋದು ಈ ಮನೆಯ ಬಾಲ್ಕನಿ ವ್ಯೂ. ಫಸ್ಟ್ ಥಿಂಗ್, ಬೆಳಗ್ಗೆ ಎದ್ದಿದ ಕೂಡಲೇ ಗ್ರೋಸರಿ ಶಾಪಿಂಗ್ ಅಂತ ಡೆನ್ನಿಸ್ಗೆ ಹೋದೆ. ಮನೆ ಶಿಫ್ಟ್ ಮಾಡೋದು ಇಂಟರ್ನ್ಶಿಪ್ ಅಂತ ಬ್ಯುಸಿಯಲ್ಲಿ ಫ್ರೂಟ್ಸ್ ಎಲ್ಲ ತಗೊಂಡ್ ಬರಕ್ಕೆ ಟೈಮೇ ಸಿಗ್ಲಿಲ್ಲ. ಇಲ್ಲಿ ಡೆನ್ನಿಸ್ ಅಂದ್ರೆ ಸಿಮಿಲರ್ ಟು ಡಿಮಾರ್ಟ್ ಅಂತಾನೆ ಹೇಳ್ಬೋದು. ಬೆಳಗ್ಗೆನೆ ಅಲ್ಲಿ ಹೋಗಿ 3 to 4 days ಆಗೋಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್, ಚಿಕನ್ ಎಲ್ಲಾನು ತಗೊಂಡು ಮನೆಗೆ ರಿಟರ್ನ್ ಆದೆ. ಡೆನ್ನಿಸಿಂದ ಮನೆಗೆ ರಿಟರ್ನ್ ಆಗಿ ಫ್ರೂಟ್ಸ್ ತಿಂದು ಓದಕ್ಕೆ ಕೂತ್ಕೊಂಡೆ. ಯೂಶ್ವಲಿ ನನ್ನ ವೀಕೆಂಡ್ಸ್ ಅಲ್ಲಿ ಮಾರ್ನಿಂಗ್ 3 hours ಟೈಮ್ ಬ್ಲಾಕ್ ಮಾಡ್ತೀನಿ. ಅಂದ್ರೆ ಆ 3 hours ಅಲ್ಲಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಮೇಲೆ ಮಾತ್ರ ಇರಬೇಕು. ಅಂಡ್ ಆಫ್ಟರ್ನೂನ್ ಲಂಚ್ಗೆ ಇವತ್ತು ಚಪಾತಿ ತಿನ್ನೋಣ ಅಂತ ರೆಡಿ ಮಾಡ್ತಿದ್ದೆ. ಇಲ್ಲಿ ಚೈನಾದಲ್ಲಿ ನಾವು ಫಸ್ಟ್ ಇಯರ್ MBBS ಇದ್ದಾಗ ನಮ್ಗೆ ಇಂಡಿಯನ್ ಮೆಸ್ ನಮ್ ಕಾಲೇಜ್ ಪಕ್ಕನೇ ಇತ್ತು. ಸೊ ಕಾಲೇಜ್ ಹೋಗಿ ಅಲ್ಲೇ ಲಂಚ್ ಮಾಡಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ. ಪ್ರತಿ ಸರಿ ನಾವು ಅಡ್ಗೆ ಮಾಡ್ಕೊಂತಿರ್ಬೇಕಾದ್ರೆ ಆ ಮೆಸ್ ಅನ್ನ ತುಂಬಾನೇ ಮಿಸ್ ಮಾಡ್ಕೊಂತೀವಿ. ಕೋವಿಡ್ ಇಂದ ಆ ಮೆಸ್ ಕ್ಲೋಸ್ ಆಗ್ಬಿಡ್ತು. ಈಗ್ಲೂ ಇದ್ದಿದ್ರೆ ನಾವು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಅಲ್ಲೇ ಲಂಚ್ ಡಿನ್ನರ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ಜಸ್ಟ್ ಓದ್ಕೊಂಡಿರ್ತಿದ್ವಿ. ಬೇರೆ ಕೆಲಸಕ್ಕೆಲ್ಲ ಟೈಮೇ ವೇಸ್ಟ್ ಆಗ್ತಿರ್ಲಿಲ್ಲ. ಸೊ ಈಗ ಲಂಚ್ ಪ್ರಿಪೇರ್ ಮಾಡಿ ತಿನ್ನೋದಕ್ಕೆ 2 hours ಸೈಡ್ಗೆ ಇಟ್ಟಿರ್ತೀನಿ. ವೀಕ್ ಡೇಸ್ ಅಲ್ಲಿ ಟೈಮೇ ಸಿಗಲ್ಲ. ವೀಕೆಂಡ್ ಆಫ್ ಇದ್ದಾಗ ಮನೆ ಕ್ಲೀನ್ ಮಾಡ್ಬೇಕಾ, ಲಾಂಡ್ರಿ ಮಾಡ್ಬೇಕಾ, ಕಿಚನ್ ಕ್ಲೀನ್ ಮಾಡ್ಬೇಕಾ ಅಂತ ಯಾವ ಕೆಲಸ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ನಿಮ್ಗೂ ಕೂಡ ಇದೇ ತರ ಆಗ್ತಿದ್ರೆ ನೀವೇನ್ ಮಾಡಿ ಅಂತಂದ್ರೆ, ಫ್ರೈಡೇ ನೈಟ್ 30 minutes ಕೂತ್ಕೊಂಡು ವೀಕೆಂಡ್ಸ್ ಅಲ್ಲಿ ಯಾವ ಕೆಲಸನ ಕಂಪ್ಲೀಟ್ ಮಾಡ್ಬೇಕು ಅಂತ ಒಂದು ಬುಕ್ ಅಲ್ಲಿ ಟೈಮ್ ಟೇಬಲ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ದಟ್ ನಿಮ್ಮ ವೀಕೆಂಡ್ ಪ್ಲಾನ್ ಆಗಿರುತ್ತೆ, ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ, ಹಾಗೆ ಇನ್ಸ್ಟಾ ಸ್ಕ್ರಾಲ್ ಮಾಡ್ಕೊಂಡು ಟೈಮ್ ಕೂಡ ವೇಸ್ಟ್ ಆಗಲ್ಲ. ಏನಪ್ಪಾ ವೀಕೆಂಡ್ಸ್ ಅಲ್ಲೂ ಮೊಬೈಲ್ ಯೂಸ್ ಮಾಡಬಾರ್ದು, ಟೈಮ್ ಟೇಬಲ್ ಹಾಕೊಂಡು ಕೆಲಸ ಮಾಡ್ತಿರ್ಬೇಕಾ ಅಂತ ಅನ್ಕೊಂತಿದ್ದೀರಾ? ಹಾಗಲ್ಲ. ನಿಮ್ಮ ಟೈಮ್ ಟೇಬಲ್ ಅಲ್ಲಿ ರೆಸ್ಟ್ ಟೈಮ್, ಮೊಬೈಲ್ ಯೂಸ್ ಮಾಡೋದಕ್ಕೆ, ಹೊರಗಡೆ ಹೋಗೋದಕ್ಕೆ ಎಲ್ಲದಕ್ಕೂ ಸೆಪರೇಟ್ ಟೈಮಿಂಗ್ಸ್ ಆಗಿ ಬರೆದಿಟ್ಟಿರಿ. ಯಾಕಂದ್ರೆ ನಾನು 1 hour ಇನ್ಸ್ಟಾ ಅಥವಾ ಫೇಸ್ಬುಕ್ ನೋಡ್ತಿರ್ತೀನಿ ಅಂತಂದ್ರೆ ಅದು 3 hours ಆಗುತ್ತೋ 4 hours ಆಗುತ್ತೋ ನಮಗೆ ಗೊತ್ತಾಗಲ್ಲ. ಇನ್ನು ಮಧ್ಯಾಹ್ನ ಲಂಚ್ ಮಾಡೋವಾಗ ನನಗೆ ಫ್ರೀ ಟೈಮ್ ಆಗಿರುತ್ತೆ. ನನ್ನ ಫೇವ್ರೆಟ್ ಸೀರೀಸ್ ನೋಡ್ಕೊಂಡು ಲಂಚ್ ಮಾಡ್ತಿದ್ರೆ ಒಂಥರ ಖುಷಿ ಆಗುತ್ತೆ. ಇದೇ 1-2 ವರ್ಷದ ಮುಂಚೆ ಎಲ್ಲಾ ಕೆಲಸಗಳಿಗೂ ಪೇರೆಂಟ್ಸ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದೆ. ಅದೇ ಈಗ ಹೊರಗಡೆ ಹೋಗಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲೂ ಎಲ್ಲ ಕೆಲಸ ಮಾಡಿ ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸ್ಟಡೀಸ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇದೇ ಅಡಲ್ಟಿಂಗ್, ಬೇರೆ ಏನೂ ಅಲ್ಲ. ಇಲ್ಲಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ನಿಸ್ತಿತ್ತು, ಏನು ಎಲ್ಲ ಕೆಲಸನೂ ನಾವೇ ಮಾಡ್ಬೇಕಲ್ಲ ಅಂತ ಬೇಜಾರಾಗ್ತಿತ್ತು. ಬಟ್ ಈಗ ಇದೆಲ್ಲ ಮಾಡ್ತಿದ್ರೆ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಮನೇಲಿದ್ರು ನಾವು ಎಲ್ಲ ಕೆಲಸನೂ ನಾವೇ ಮಾಡೋದು ಅಂದರೆ ಎಸ್, ಸೂಪರ್ಬ್. ಆದರೆ ಮನೆಯಿಂದ ಆಚೆ ಬಂದು ಒಂದು ಗೊತ್ತಿಲ್ಲದೆ ಇರೋ ದೇಶದಲ್ಲಿ ಇದ್ದು ಎಲ್ಲ ಕೆಲಸನೂ ನಾವೇ ನೋಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಒಂದ್ಸತಿ ಆ ಚಾಲೆಂಜಸ್ನ ಫೇಸ್ ಮಾಡಿ, ಲೈಫ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಓಕೆ, ಲೈಫ್ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಸೊ ಈ ವಿಡಿಯೋದಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ದೆ. ಅದಾದ್ಮೇಲೆ ನಮ್ಮ ಮನೇಲಿ ಒಂದು ಚಿಕ್ಕ ಪಾಪು ಬೆಕ್ಕು ಮರಿ ಇದೆ, ಅದ್ರ ಜೊತೆ ಒಂದು ಸ್ವಲ್ಪ ಆಟ ಆಡಿದೆ. ಅದಾದ್ಮೇಲೆ ನಾನೊಂದು ಸ್ವಲ್ಪ ಓದ್ಕೊಂಡೆ. ಇದು ನನ್ನ ಸೆಕೆಂಡ್ ಸ್ಟಡಿ ಸೆಷನ್. ಪರ್ ಡೇ ನಾನು 3 ಸ್ಟಡಿ ಸೆಷನ್ಸ್ 3 hours ಆಗಿ ಡಿವೈಡ್ ಮಾಡ್ಕೊತೀನಿ. ವೀಕ್ ಡೇಸ್ ಅಲ್ಲಿ ಇಂಟರ್ನ್ಶಿಪ್ ಇದ್ದಾಗ 3 to 4 hours ಅಷ್ಟೇ ಓದಕ್ಕಾಗೋದು. ವೀಕೆಂಡ್ಸ್ ಅಲ್ಲಿ ಟೈಮ್ ಇರುತ್ತೆ, ಸೊ 6+ hours ಓದ್ಬೋದು. ನನ್ನ ವ್ಲಾಗ್ ಅನ್ನ ಸ್ಟೂಡೆಂಟ್ಸೇ ತುಂಬಾ ನೋಡೋದು. ಸೊ ಅದಕ್ಕೆ ನಾನಿಲ್ಲಿ ಟೈಮ್ ಟೇಬಲ್, ಸ್ಟಡಿ ಅವರ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೀನಿ. ನಿಮ್ಗೆಲ್ಲ ನಿಮ್ ಟೀಚರ್ಸ್ ಹೇಳಿರ್ಬೋದು 6 hours ಓದಿ, 8 hours ಓದಿ ಅಂತ. ಒಂದೇ ಸತಿ ಕುತ್ಕೊಂಡು ಓದಕ್ಕೆ ಆಗಲ್ಲ. ಅದಕ್ಕೆ ನೀವು ಡೇ ಅಲ್ಲಿ 3 hours ಅಥವಾ 2 hours ಆಗಿ ಡಿವೈಡ್ ಮಾಡ್ಕೊಳ್ಳಿ. ಕೆಲಸ ಎಲ್ಲ ಮಾಡಿ ಓದಿ ನನಗೊಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಈವ್ನಿಂಗ್ಗೆ ಎನರ್ಜಿ ಬೇಕಂದ್ರೆ ನಾನು 20 minutes ನ್ಯಾಪ್ ತಗೊಂಡ್ಲೇಬೇಕು ಅಂತ ಮಲ್ಕೊಂಡೆ. ಈ ಮನೆಯಲ್ಲಿ ನಮ್ಮ ಬಾಲ್ಕನಿ ವ್ಯೂ ಅಂತೂ ನನಗೆ ತುಂಬಾನೇ ಇಷ್ಟ. ನಾವಿರೋದು 28th floor ಅಲ್ಲಿ. ಇಲ್ಲಿ ತಣ್ಣಗೆ ಗಾಳಿ ಬೀಸ್ತಿರುತ್ತೆ. ಕೆಳಗಡೆ ರೋಡಲ್ಲಿ ವೆಹಿಕಲ್ಸ್ ಹೋಗ್ತಿರೋ ಸೌಂಡ್ ಆಗಲಿ, ಜನರು ಸೌಂಡ್ ಆಗಲಿ ಏನೂ ಬರೋದಿಲ್ಲ. ತುಂಬಾನೇ ಸೈಲೆಂಟ್ ಆಗಿರುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ಚೆನ್ನಾಗೇ ಇದೆ. ಬಟ್ ವಿಂಟರ್ಸ್ ಅಲ್ಲಿ ತುಂಬಾನೇ ಚಳಿ ಆಗುತ್ತೆ ಅನ್ಸುತ್ತೆ. ಸ್ಟ್ರೆಸ್ಫುಲ್ ಆಗಿದ್ದಾಗ ಬಾಲ್ಕನಿಯಲ್ಲಿ ಹೋಗಿ ಒಂದ್ ಸ್ವಲ್ಪ ನಿಂತ್ಕೊಂಡ್ರೆ ತುಂಬಾನೇ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಇದು ಆಪೋಸಿಟ್ ಸೈಡ್ ಅಲ್ಲಿರೋ ವಿಂಡೋ ವ್ಯೂ. ಇಲ್ಲಿ ಸಮ್ಮರ್ಸ್ ಅಲ್ಲಿ 8 o'clock 8:30 ಆದ್ರೂ ಸನ್ಸೆಟ್ಟೇ ಆಗೋದಿಲ್ಲ. ಸಂಜೆ 7:30 ಆಗಿತ್ತು. ನಾನು ಕೆಳಗಡೆ ಹೋಗಿ ನಮ್ಮ ಕಮ್ಯುನಿಟಿಯಲ್ಲಿ ಒಂದ್ ರೌಂಡ್ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ವೀಕೆಂಡ್ ಆಗಿದ್ರಿಂದ ಎಲ್ರಿಗೂ ಲೀವ್ ಇರುತ್ತೆ. ಸೊ ಅವರ ಮಕ್ಕಳನ್ನ ಕರ್ಕೊಂಡು ಬಂದು ಹೊರಗಡೆ ಆಟ ಆಡಕ್ಕೆ ಬಿಟ್ಟಿದ್ರು. ವೀಕ್ ಡೇಸ್ ಅಲ್ಲಿ ಹೊರಗಡೆ ಇಷ್ಟು ಜನ ಕಾಣಿಸೋದಿಲ್ಲ. ಈವ್ನಿಂಗ್ ಟೈಮ್ ಹೋದ್ರೂ ತುಂಬಾನೇ ಸೈಲೆಂಟ್ ಆಗಿರುತ್ತೆ.
ಇಲ್ಲಿರೋ ಜನರಂತೂ ತುಂಬಾನೇ ಬ್ಯುಸಿ ಆಗಿರ್ತಾರೆ. ಮನೇಲಿರೋರು ಎಲ್ರೂ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿರ್ತಾರೆ. ಹಾಗೆ ಅವರು ಕಾಲೇಜ್ ಜಾಯ್ನ್ ಆಗ್ತಿದ್ದಂಗೆನೆ ಹಾಸ್ಟೆಲ್ಗೆ ಸೇರಿಸ್ಬಿಡ್ತಾರೆ. ಸೊ ನಮ್ಮ ವಯಸ್ಸಿನ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿ ಯಾರು ಕಾಣಿಸೋದಿಲ್ಲ. ಆ್ಯಂಡ್ ಇಲ್ಲಿನ ಸ್ಟೂಡೆಂಟ್ಸ್ ಕೂಡ ಅವರ PG ಮುಗಿಯೋವರೆಗೂ ಸ್ಟಡೀಸ್ನ ತುಂಬಾನೇ ಸೀರಿಯಸ್ ಆಗಿ ತಗೊಳ್ತಾರೆ. ಅದಕ್ಕೆ ಹೊರಗಡೆ ಯಾವುದಾದ್ರೂ ಪ್ಲೇಸಸ್ಸಲ್ಲಿ ಅಥವಾ ಮಾಲ್ ಆ್ಯಂಡ್ ರೆಸ್ಟೋರೆಂಟ್ಸಲ್ಲಿ ಹೆಚ್ಚಾಗಿ ಕಾಲೇಜ್ ಸ್ಟೂಡೆಂಟ್ಸ್ ಕಾಣಿಸೋದೇ ಇಲ್ಲ. ಆದರೂ ನನ್ನ ಪ್ರಕಾರ ಲೈಫ್ ಬ್ಯಾಲೆನ್ಸ್ಡ್ ಆಗಿರಬೇಕು. ಸ್ಟೂಡೆಂಟ್ಸ್ಗೆ ಸ್ಟಡೀಸ್ ಕೂಡ ಇರಬೇಕು, ಹಾಗೆ ಫನ್ ಕೂಡ ಎಷ್ಟು ಬೇಕೋ ಅಷ್ಟು ಇರಲೇಬೇಕು. ವಾಕ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಅಲ್ಲೇ ಕುತ್ಕೊಂಡು ಮನೆಗೆ ರಿಟರ್ನ್ ಆಗೋಷ್ಟರಲ್ಲಿ ಕತ್ಲಾಗ್ತಿತ್ತು. ಈವ್ನಿಂಗ್ ಮನೆಗೆ ಫ್ರೆಂಡ್ಸ್ ಬಂದಿದ್ರು. ಕ್ಯಾಟ್ಗೆ ಆಟ ಆಡೋದಕ್ಕೆ ಏನೇನೋ ತಗೊಂಡು ಬಂದಿದ್ರು. ಹಾಗೆ ನಾವೆಲ್ಲರೂ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಅದಕ್ಕೂ ಮುಂಚೆ ನಿಮ್ಗೇನಾದರೂ ಟೈಮ್ ಟೇಬಲ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು, ಡೇನ ವೇಸ್ಟ್ ಮಾಡದೆ ಪ್ರೊಡಕ್ಟಿವ್ ಆಗಿ ಹೇಗೆ ಟರ್ನ್ ಮಾಡಬೇಕು ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ಮೆಜಾರಿಟಿ ಕಮೆಂಟ್ಸ್ ಎಸ್ ಅಂತಲೇ ಇದ್ದರೆ ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಅದ್ರ ಬಗ್ಗೆನೇ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ವೀಕೆಂಡನ್ನು ಕೂಡ ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಚಾನಲ್ ಈಗ 10K ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗ್ತಾ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ. ಹೀಗೆ ಸಪೋರ್ಟ್ ಮಾಡ್ತೀರಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಜೈ ಜೈ.